ತುಮಕೂರಿನಲ್ಲಿ ಪ್ರಭಾವಿ ನಾಯಕರ ಮಧ್ಯೆಗ ಜಲಸಮರ ಮುಂದುವರೆದಿದೆ. ಮೈದಾಳ ಕೆರೆ ನೀರಿಗಾಗಿ ನಿಜಕ್ಕೂ ಇದು ರಾಜಕೀಯ ಫೈಟ್ ಜೋರಾಗ್ತಾ ಇದೆ. ಇಲ್ಲಿ ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ನಡುವೆ ನಡೀತಾ ಇರುವಂತಹ ವಾಕ್ಸಮರ ಇದು. ಮಾಜಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ನಡೀತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರಿಂದ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ತೋಟಗಳು ಒಣಗ್ತಾ ಇದ್ದಾವೆ, ನೀರಿಲ್ಲ, ನೀರು ಬಿಡಿ 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 ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಆಗ್ರಹಿಸಿದ್ದಾರೆ. ಬೇಸಿಗೆ ಕುಡಿಯಲು ನೀರನ್ನ ಉಳಿಸಿ ಅಂತ ಹೇಳಿ ಶಾಸಕ ಸುರೇಶ್ ಗೌಡ ಅವರು ಪಟ್ಟನ್ನ ಹಿಡಿದಿದ್ದಾರೆ. 10ಕ್ಕೂ ಹೆಚ್ಚು ಹಳ್ಳಿಗಳ ರೈತರಿಂದ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈ ಜಲವಿವಾದ. ಈ ಗಂಡ ಹೆಂಡತಿರ ಮಧ್ಯೆ ಕೂಸು ಬಡವಾಯಿತು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಜಿಲ್ಲಾಡಳಿತ ಇರುವಂಥದ್ದು. ಈ ಕಡೆನೂ ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಆ ಕಡೆನೂ ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗಾಗಲೇ 10ಕ್ಕೂ ಹೆಚ್ಚು ಹಳ್ಳಿಗಳ ರೈತರು ಕೂಡ ಆ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ, ಪ್ರತಿಭಟನೆ ಕೂಡ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕೆಎನ್ ರಾಜಣ್ಣ ಅವರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಾಕಷ್ಟು ಈ ಗ್ರಾಮದ ರೈತರೇನಿದ್ದಾರೆ ಈ ಮೈದಾಳ ಕೆರೆಯನ್ನ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಿದ್ದಾರೆ. ತೋಟಗಳು ನೋಡಿದ್ರೆ ಒಣಗಿ ಹೋಗ್ತಿದ್ದಾವೆ, ನೀರು ಬಿಡ್ತಾ ಇಲ್ಲ, ನೀರಿಲ್ಲ, ನಮ್ ಬೆಳೆಗಳನ್ನ ಬೆಳೆಯೋಕ್ಕಾಗ್ತಾ ಇಲ್ಲ, ಹೇಳಿ ಕೇಳಿ ಬೇಸಿಗೆಗಾಲ, ನೀರು ಬಿಡಿ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈಗ ಕೆಎನ್ ರಾಜಣ್ಣ ವರ್ಸಸ್ ಸುರೇಶ್ ಗೌಡ ಅವರ ನಡುವೆ ನೇರವಾದಂತಹ ಫೈಟ್ ಕೂಡ ನಡೀತಾ ಇದೆ. ನಿಜಕ್ಕೂ ದಿನದಿನಕ್ಕೂ ಇದು ವಾಕ್ಸಮರ ಮುಂದುವರೆದ್ಬಿಟ್ಟಿದೆ. ತುಮಕೂರಿನಲ್ಲಿ ಪ್ರಭಾವಿ ನಾಯಕರ ಮಧ್ಯೆ ಈಗ ಉಂಟಾಗಿರುವಂತಹ ಜಲಸಮರ. ಈಗಾಗಲೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ರೈತರು ಕೂಡ ಆಗಮಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಈಗ ರೈತರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ನಮ್ಮ ತೋಟಗಳೇನಿದಾವೆ ಇವೆಲ್ಲವೂ ಕೂಡ ಬತ್ತಿ ಹೋಗ್ತಿದಾವೆ, ನೀರಿಲ್ದೆ ಇನ್ನ ಬೆಳೆ ಬೆಳೆಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅದನ್ನೇ ನಂಬ್ಕೊಂಡು ನಾವು ಜೀವನ ಸಾಗಿಸ್ಬೇಕು ಅಂತದ್ರಲ್ಲಿ ಬೆಳೆ ಬೆಳೆದಿಲ್ಲ ಅಂತಂದ್ರೆ ಮುಂದಿನ ಭವಿಷ್ಯ ಹೆಂಗೆ ನಮ್ದು? ನೀರು ಬಿಡಿ ಅಂತ ಹೇಳಿ ಅಂಗಲಾಚ್ತಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಹಳ್ಳಿಗಳಿಂದ ಅಂದ್ರೆ ನಾನಾ ಭಾಗಗಳಿಂದ ರೈತರು ಈಗ ಆಗಮಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಆ ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ ರೈತರು. ಈಗ ಆಕ್ರೋಶವನ್ನ ತೋಡ್ಕೊಳ್ತಿದ್ದಾರೆ. ನೋಡಿ, ಬೇಸಿಗೆಗೆ ಕುಡಿಯೋದಕ್ಕೆ ನೀರನ್ನ ಉಳಿಸಿ ಅನ್ನುವಂಥದ್ದು ಇಲ್ಲಿ ಶಾಸಕ ಸುರೇಶ್ ಗೌಡ ಅವರ ಪಟ್ಟ ಆಗಿದೆ. ಆದ್ರೆ ಇಲ್ಲಿ ತೋಟಗಳು ಒಣಗ್ತಾ ಇದ್ದಾವೆ, ನೀರು ಬಿಡಿ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಆಗ್ರಹಿಸ್ತಿದ್ದಾರೆ. ಮುಂದೆ ಏನಾಗುತ್ತೋ ಇದು, ಈ ಒಂದು ಪ್ರತಿಭಟನೆ ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರವ್ರ ಮಧ್ಯೆ ಈಗ ಫೈಟ್ ಉಂಟಾಗ್ಬಿಟ್ಟಿದೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಹೇಶ್, ಅಂತ ಹಾಗೆ ಈ ಮೈದಾಳ ಕೆರೆಯನ್ನ ನಂಬ್ಕೊಂಡು ಸಾಕಷ್ಟು ಜನ ಜೀವನವನ್ನ ನಡೆಸ್ತಿದ್ದಾರೆ. ಅಂತದ್ರಲ್ಲಿ ತೋಟಗಳು ಎಲ್ಲ ಒಣಗಿ ಹೋಗ್ತಿದಾವೆ, ನೀರು ಬಿಡ್ತಾ ಇಲ್ಲ. ಇದಕ್ಕೆ ಕೆಎನ್ ರಾಜಣ್ಣ ಅವರು ನೀರು ಬಿಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ರೆ, ಇತ್ತ ಸುರೇಶ್ ಗೌಡ ಅವರು ಬೇಡವೇ ಬೇಡ, ಕುಡಿಯೋದಕ್ಕೆ ನೀರನ್ನ ನಾವು ಸೇವ್ ಮಾಡಬೇಕಾಗತ್ತೆ ಅಂತ ಹೇಳಿ ಅವರು ಪಟ್ಟನ ಹಿಡಿದಿದ್ದಾರೆ. ಯಾವ ರೀತಿ ನಡೀತಾ ಇದೆ ಪ್ರತಿಭಟನೆ ಅಂತ? ಎಸ್ ದೀಪಾ, ಏನು ಈಗ ಈ ಒಂದು ಧರಣಿ ಈಗ ಸುಖಾಂತ್ಯ ಕಂಡಿದೆ. ಸ್ವತಃ ಮಾಜಿ ಸಚಿವರಾದಂತಹ ಮತ್ತು ಹಾಲಿ ಶಾಸಕರಾದಂತಹ ಕೆಎನ್ ರಾಜಣ್ಣ ಅವರೇ ಪ್ರತಿಭಟನಾ ಸ್ಥಳಕ್ಕೆ ಬಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಈಗ ಏನು ನೀರು ಬಿಡೋದಕ್ಕೆ ಜಿಲ್ಲಾಡಳಿತ ಒಪ್ಪಿಗೆ ಸೂಚಿಸಿದೆ. ಏಕೆ ಅಂತಂದ್ರೆ 9 ಅಡಿ ಏನು ನೀರು ಇದೆ ಎಕ್ಸ್ಟ್ರಾ, 9 ಅಡಿ ನೀರಿದೆ. 2 ಅಡಿ ನೀರನ್ನ 2 ಅಡಿಯಷ್ಟು ನೀರನ್ನ ರೈತರಿಗೆ ಬಿಡೋದಕ್ಕೆ ಈಗ ಜಿಲ್ಲಾಡಳಿತ ಮತ್ತೆ ಸುರೇಶ್ ಗೌಡ್ರು ಮತ್ತೆ ರಾಜಣ್ಣ ಇವರೆಲ್ಲರೂ ಕೂಡ ದೂರವಾಣಿ ಸಂಭಾಷಣೆ ಮೂಲಕ ಮಾತನಾಡಿ ಈಗ ಈ ಒಂದು ಧರಣಿಯನ್ನ ಕೈ ಬಿಡಲಾಗಿದೆ. ಅಂದ್ರೆ ಈಗ ಒಂದು ಜನರು ಉಳಿಬೇಕು, ರೈತರು ಉಳಿಬೇಕು, ಈ ಒಂದು ನಿಟ್ಟಿನಲ್ಲಿ ಈ ಒಂದು ಧರಣಿಯನ್ನ ಕೈಗೊಳ್ಳಲಾಗಿತ್ತು. ಈ ಒಂದು ಸಂಬಂಧ ಸ್ಥಳ ಪರಿಶೀಲನೆ ಮಾಡಿ ನೀರಿನ ಸಂಗ್ರಹ ಮಟ್ಟವನ್ನು ಕೂಡ ಪರಿಶೀಲನೆ ಮಾಡಿ ಈಗ 2 ಅಡಿಯಷ್ಟು ನೀರನ್ನ ಬಿಡೋದಕ್ಕೆ ಜಿಲ್ಲಾಡಳಿತ ಕೂಡ ಒಪ್ಪಿಗೆ ಸೂಚಿಸಿದೆ ಅಂತ ಹೇಳಿ ಸ್ವತಃ ರಾಜಣ್ಣ ಅವರೇ ಹೇಳಿರ್ತಕ್ಕಂಥದ್ದು. ದೀಪಾ. ಎಸ್ ಮಹೇಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.